ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ. ಏರ್ ಸ್ಟ್ರೈಕ್ಗೆ ಧ್ವಂಸವಾಗಿದೆ ಜೆಇಎಂ ಕೇಂದ್ರ ಕಚೇರಿ. ಬಹವಾಲ್ಪುರ್ನ ಮರ್ಕಜ್ ಸುಭಾನಲ್ಲಾ ಕಚೇರಿ ಧ್ವಂಸವಾಗಿದೆ. ಜೆಇಎಂ ಕಚೇರಿ ಮೊದಲು ಹೇಗಿತ್ತು, ಈಗ ಹೇಗಿದೆ? ಮಿರಿ ಮಿಂಚ್ತಾ ಇದ್ದಂತ ಕಟ್ಟಡ ಸಂಪೂರ್ಣವಾಗಿ ನೆಲಸಮವಾಗಿದೆ. ಮಿಸೈಲ್ ಹೊಡೆತಕ್ಕೆ ಗೋಡೆಯ ಕಾಂಕ್ರೀಟ್ ಕಿತ್ತು ಬಂದಿದೆ. ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಬೆನ್ನಲ್ಲೇ ಕಂಪ್ಲೀಟ್ ಆಗಿ ಅಲ್ಲಿದ್ದಂಥ ಚಿತ್ರಣವೇ ಬದಲಾಗಿದೆ. ಏರ್ ಸ್ಟ್ರೈಕ್ಗೆ ಜೆಇಎಂ ಕೇಂದ್ರ ಕಚೇರಿಯಲ್ಲಿ ಧ್ವಂಸವಾಗಿದೆ. ಬಹವಾಲ್ಪುರ್ನ ಮರ್ಕಜ್ ಸುಭಾನಲ್ಲಾ ಕಚೇರಿ ಇದು. ದಾಳಿಯ ಹಿಂದಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಕಂಗೊಳಿಸ್ತಾ ಇದ್ದಂತಹ ದೃಶ್ಯಗಳು ಒಂದು ಕಡೆ ಆದರೆ ಮತ್ತೊಂದು ಬದಿಯಲ್ಲಿ ಸ್ಮಶಾನ ಮೌನ ಆವರಿಸಿರುವಂತಹ ದೃಶ್ಯಗಳಿದು. ಜೆಇಎಂ ಕಚೇರಿಯ ಮೊದಲು ಹೇಗಿತ್ತು ಅಂತ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ನಂತರದ ದೃಶ್ಯಗಳು, ಏರ್ ಸ್ಟ್ರೈಕ್ನ ನಂತರದ ದೃಶ್ಯಗಳು. ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಮಿರಿ ಮಿಂಚ್ತಾ ಇದ್ದಂತಹ ಕಟ್ಟಡ ಅದು ಸಂಪೂರ್ಣವಾಗಿ ನೆಲಸಮ ಆಗಿದೆ. ಮಿಸೈಲ್ ಹೊಡೆದಕ್ಕೆ ಕಾಂಕ್ರೀಟ್ ಗೋಡೆ ಕಿತ್ತು ಬಂದು ಸ್ಮಶಾನ ಮೌನ ಆವರಿಸಿದೆ. ಸ್ಮಶಾನದ ರೀತಿಯಲ್ಲಿ ಭಾಸತಾ ಇದೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಪ್ರದೇಶ ಎಡಭಾಗದಲ್ಲಿ, ಏರ್ ಸ್ಟ್ರೈಕ್ ದಾಳಿಯ ನಂತರದ ದೃಶ್ಯಗಳು ಬಲಭಾಗದಲ್ಲಿ. ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ಪ್ರದೇಶ ಈಗ ಸುಟ್ಟು ಕರಕಲಾಗಿದೆ. ಮಿಸೈಲ್ ಹೊಡೆತ ಎಷ್ಟು ಮಟ್ಟಿಗಿತ್ತು ಅಂತ ನಾವು ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ. 80ಕ್ಕೂ ಹೆಚ್ಚು ಮಂದಿ ಹತರಾಗಿದ್ದಾರೆ. ಈಗಾಗಲೇ ಪಾಕ್ನಲ್ಲೂ ಕೂಡ ಒಂದು ರೀತಿ ಯಾವ ಕ್ಷಣದಲ್ಲಿ ದಾಳಿ ಆಗುತ್ತೋ, ಎಷ್ಟೊತ್ತಿಗೆ ಮಿಸೈಲ್ಗಳು ಬಂದು ಮತ್ತೆ ಬೀಳುತ್ತೋ ಅಂತ ಪಾಕಿಸ್ತಾನದ ಉಗ್ರರು ಕ್ಷಣವೂ ಕೂಡ ಭಯದಲ್ಲೇ ಬೆನ್ನದುಡುತ್ತಿದ್ದಾರೆ. ಧ್ವಂಸವಾಯಿತು ಪಾಕ್ನ ಬಹವಾಲ್ಪುರದ ಮಸೀದಿ. ಜಾಮಿಯಾ ಮಸೀದಿಯ ಗುಂಬಜವೇ ಮಾಯವಾಗಿದೆ. ಅಲ್ಲಿ ದಾಳಿಗೂ ಮುನ್ನ ಹಸಿರಿನಿಂದ ಕೂಡಿದಂತ ಮಸೀದಿ ಏರ್ ಸ್ಟ್ರೈಕ್ ನಲ್ಲಿ ಸುಟ್ಟು ಕರಕಲಾಗಿದೆ. ಧ್ವಂಸವಾಗಿದೆ ಜಾಮಿಯಾ ಮಸೀದಿ. ಸುಮಾರು 18 ಎಕರೆಯಲ್ಲಿ ಇದ್ದಂತಹ ಬಹವಾಲ್ಪುರದ ಮಸೀದಿ ಇದು. ಸುಭಾನಲ್ಲಾ ಮಸೀದಿ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಾಗಿತ್ತು. ಈ ಅಟ್ಯಾಕ್ ನಲ್ಲಿ ಜಾಮಿಯಾ ಮಸೀದಿ ಗುಂಬಸವೇ ಕಂಪ್ಲೀಟ್ ಆಗಿ ಮಾಯವಾಗಿದೆ. ಅಂದ್ರೆ ಮೇಲ್ಭಾಗ ಕಂಪ್ಲೀಟ್ ಆಗಿ ಮಂಗಮಾಯವಾಗಿದೆ, ಅಂದ್ರೆ ತಲೆಯೇ ಇಲ್ಲದಂತಾಗಿದೆ. ದಾಳಿಗೂ ಮುನ್ನ ಹಸಿರಿನಿಂದ ಕೂಡಿದಂತಹ ಮಸೀದಿ ಏನು ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ದಾಳಿಗೂ ಮುನ್ನದ ದೃಶ್ಯಾವಳಿಗಳಿದು. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತಹ ದೃಶ್ಯ ಅದು. ದಾಳಿಯ ನಂತರದ ದೃಶ್ಯಗಳು, ಅಲ್ಲಿ ಸುಟ್ಟು ಕರಕಲಾಗಿ ಮೇಲ್ಭಾಗವೇ ಇಲ್ಲದಂತಾಗಿದೆ. ಗೋಡೆಗಳೆಲ್ಲವೂ ಕೂಡ ಛಿದ್ರವಾಗಿ ಬಿದ್ದಿದೆ. ಗುಂಬಜ ಕಂಪ್ಲೀಟ್ ಆಗಿ ಸರ್ವನಾಶವಾಗಿದ್ದು ಅವಶೇಷಗಳಡಿ ನಿಂತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಬಹವಾಲ್ಪುರದ ಮಸೀದಿಯ ದೃಶ್ಯಾವಳಿಗಳು.